ನಮಸ್ಕಾರ. ಸೂಪರ್ ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಭಾರತ ಬಿಟ್ಟು ತೊಲಗಿದ ಪಾಕಿಸ್ತಾನಿಯರು ಬರೋಬ್ಬರಿ 782 ಪಾಕಿಗಳಿಗೆ ಗೇಟ್ ಪಾಸ್ ನೀಡಲಾಗಿದೆ. ಇವತ್ತು ಒಂದೇ ದಿನ 100 ಜನ ಪಾಕಿಸ್ತಾನಕ್ಕೆ ವಾಪಸ್ಸಾಗಿದ್ದಾರೆ. ಅಟಾರಿ ಗಡಿಯ ಮೂಲಕ ಇವರೆಲ್ಲರನ್ನೂ ಕೂಡ ಅವರ ದೇಶಕ್ಕೆ ಕಳಿಸಿಕೊಡುವಂತ ಕೆಲಸ ಆಗಿದೆ. ಪಾಕಿಸ್ತಾನಿಯರು ಭಾರತ ಬಿಟ್ಟು ತೊಲಗಿದ್ದಾರೆ. ಬರೋಬ್ಬರಿ 782 ಪಾಕಿಸ್ತಾನದವರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಇವರೆಲ್ಲರೂ ನಮ್ಮ ದೇಶದಲ್ಲಿ ಇದ್ರು. ಇವತ್ತು ಒಂದೇ ದಿನ 100 ಜನ ಪಾಕಿಸ್ತಾನಕ್ಕೆ ವಾಪಸ್ಸಾಗಿದ್ದಾರೆ. ಅಟ್ಟಾರಿ ಬಾರ್ಡರ್ ಮೂಲಕ ಇವರೆಲ್ಲರನ್ನೂ ಕೂಡ ಕಳಿಸಿಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ ಮಾಡಿದ್ದಂತಹ ಟ್ವೀಟ್ ಅನ್ನ ಡಿಲೀಟ್ ಮಾಡಲಾಗಿದೆ. ಮೋದಿಯನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿತ್ತು. ಕಾಂಗ್ರೆಸ್ಗೆ ಇದು ವಿರೋಧವಾಗಿತ್ತು, ಜೊತೆಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇತ್ತು. ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಈ ರೀತಿಯ ಟ್ವೀಟ್, ಅದು ಇಂಥ ಪರಿಸ್ಥಿತಿಯಲ್ಲಿ, ಇಂಥ ಸಂದರ್ಭದಲ್ಲಿ ಈ ರೀತಿಯ ಟ್ವೀಟ್ ಮಾಡಿದ್ದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದ್ದಂತೆ ಆ ಪೋಸ್ಟರ್ ಅನ್ನೇ ಡಿಲೀಟ್ ಮಾಡಿದೆ ಕಾಂಗ್ರೆಸ್. ಪ್ರಧಾನಿ ಗಾಯಬ್ ಅಂತ ಹೇಳಿ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಅಲ್ಲಿ ನೀವು ಗಮನಿಸ್ತಾ ಇರಬಹುದು, ಆ ಟ್ವೀಟ್ ಅಲ್ಲಿ ಪ್ರಧಾನಿಯವರ ಮುಖಚರ್ಯೆ ಇಲ್ಲ, ಒಂದು ಪೋಷಾಕ್ ಇದೆ, ಗಾಯಬ್ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಪೋಸ್ಟ್ ಮಾಡಿದ್ರು. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, ಸಂದಿಗ್ಧ ಪರಿಸ್ಥಿತಿ ಇದೆ. ಎಲ್ಲರೂ ಒಟ್ಟಿಗೆ ಶತ್ರು ರಾಷ್ಟ್ರವನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ಇದೆ. ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ರಾಜಕೀಯ ಮಾಡುವಂಥದ್ದು, ಯುದ್ಧದ ಸಂದರ್ಭ ಇದ್ದಾಗಲೂ ಕೂಡ ರಾಜಕಾರಣ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಒಟ್ಟಿಗೆ ಇದ್ದೀವಿ ಅನ್ನುವಂತಹ ಸಂದೇಶ ರವಾನೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಪ್ರಧಾನಿ ಮೋದಿಯವರ ಬಗ್ಗೆ ನಮ್ಮ ದೇಶದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದು ಶತ್ರು ರಾಷ್ಟ್ರಗಳಿಗೆ ಆಹಾರ ಆಗಬಾರದು. ಆ ರೀತಿಯ ಕೆಲಸವನ್ನ ಕಾಂಗ್ರೆಸ್ ಮಾಡಿತ್ತು. ಇದು ಇಡೀ ಭಾರತೀಯರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಅದನ್ನ ಕಾಂಗ್ರೆಸ್ ಡಿಲೀಟ್ ಮಾಡಿದ್ದಾರೆ. ಫೈನಿನ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅಂತ ಪ್ರಧಾನಿ ಮೋದಿಯವರು ಪಣ ತೊಟ್ಟಂತೆ ಕಾಣ್ತಾ ಇದೆ. ಇವತ್ತು ಪ್ರಧಾನಿ ಮೋದಿ ಮತ್ತೊಂದು ಮಹತ್ವದ ಸಭೆಯನ್ನು ನಡೆಸಿದರು. ಆ ಸಭೆಯ ಬಳಿಕ ಮತ್ತಷ್ಟು ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ತೆರಳಿದ ಮೋದಿ, ಪಾಕಿಸ್ತಾನ ಸರ್ವನಾಶ ಫೇಕ್ಸ್. ಸೇನಾಪಡೆಗೆ ಫ್ರೀ ಹ್ಯಾಂಡ್ ಕೊಟ್ಟ ಮೋದಿ. ಪಾಕಿಸ್ತಾನ ಸರ್ವನಾಶಕ್ಕೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. 3 ಸೇನಾಪಡೆಗಳ ಜೊತೆ ಸುದೀರ್ಘ ಸಭೆ ಮಾಡಿದ ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ ನೀಡಿದ್ದಾರೆ. ಭೂಸೇನೆ, ವಾಯುಪಡೆ, ನೌಕಾಪಡೆಗೆ ಮೋದಿ ಮುಕ್ತ ಸ್ವಾತಂತ್ರ್ಯ ನೀಡಿದ್ದಾರೆ. ಸಮಯ ನೋಡಿಕೊಂಡು ಪಾಕ್ ಮೇಲೆ ದಾಳಿಗೆ ಫ್ರೀ ಹ್ಯಾಂಡ್ ನೀಡಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ 3 ಸೇನೆಗಳ ಮುಖ್ಯಸ್ಥರ ಜೊತೆ ಮೋದಿ ಮಹತ್ವದ ಚರ್ಚೆ ನಡೆಸಿದ ಬಳಿಕ ಸೇನಾಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ. ಸೇನಾಪಡೆಗೆ ಫುಲ್ ಫ್ರೀಡಂ. ಉಗ್ರ ಸಂಹಾರಕ್ಕೆ ಪ್ರಧಾನಿ ಮೋದಿ ಪಣ ತೊಟ್ಟಿದ್ದು ಪಾಕಿಸ್ತಾನದ ಸರ್ವನಾಶಕ್ಕೆ ಮುಹೂರ್ತ ಫಿಕ್ಸ್ ಆಗಲಿದೆ. 3 ಸೇನಾಪಡೆ ಜೊತೆ ಸಭೆ ಬಳಿಕ ಮೋದಿ ಫ್ರೀ ಹ್ಯಾಂಡ್ ನೀಡಿದ್ದಾರೆ. ಪಾಕಿಸ್ತಾನವನ್ನ ಟೈಮ್ ನೋಡಿ ಹೊಡೆಯಿರಿ. ಭೂಸೇನೆ, ವಾಯುಸೇನೆ, ನೌಕಾಪಡೆಗೆ ಫ್ರೀಡಂ ನೀಡಿದ್ದು ಯಾವಾಗ ಬೇಕಾದರೂ ಪಾಕ್ ವಿರುದ್ಧ ದಾಳಿ ನಡೆಯುವ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ಸಭೆ ಮೇಲೆ ಸಭೆ ನಡೆಯುತ್ತಿದೆ. 3 ಸೇನಾಪಡೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟ ಬಳಿಕ ಗೃಹ ಸಚಿವ ಅಮಿತ್ ಶಾ ಜೊತೆ ಮೋದಿ ಸಭೆ ನಡೆಸಿದ್ದಾರೆ. ನಾಳೆ ಸಂಸದೀಯ ಸಭೆ ನಡೆಯಲಿದ್ದು ಅಕ್ಷಯ ತೃತೀಯ ದಿನದಂದೇ ದೀಪಾವಳಿ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಇನ್ನು ಭಾರತದ ಅಬ್ಬರಕ್ಕೆ ಪಾಕಿಸ್ತಾನ ಧೂಳಿಪಟವಾಗಲಿದೆ.
ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಸೂಪರ್ ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಭಾರತ ಬಿಟ್ಟು ತೊಲಗಿದ ಪಾಕಿಸ್ತಾನಿಯರು ಬರೋಬ್ಬರಿ 782 ಪಾಕಿಗಳಿಗೆ ಗೇಟ್ ಪಾಸ್ ನೀಡಲಾಗಿದೆ. ಇವತ್ತು ಒಂದೇ ದಿನ 100 ಜನ ಪಾಕಿಸ್ತಾನಕ್ಕೆ ವಾಪಸ್ಸಾಗಿದ್ದಾರೆ. ಅಟಾರಿ ಗಡಿಯ ಮೂಲಕ ಇವರೆಲ್ಲರನ್ನೂ ಕೂಡ ಅವರ ದೇಶಕ್ಕೆ ಕಳಿಸಿಕೊಡುವಂತ ಕೆಲಸ ಆಗಿದೆ. ಪಾಕಿಸ್ತಾನಿಯರು ಭಾರತ ಬಿಟ್ಟು ತೊಲಗಿದ್ದಾರೆ. ಬರೋಬ್ಬರಿ 782 ಪಾಕಿಸ್ತಾನದವರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಇವರೆಲ್ಲರೂ ನಮ್ಮ ದೇಶದಲ್ಲಿ ಇದ್ರು. ಇವತ್ತು ಒಂದೇ ದಿನ 100 ಜನ ಪಾಕಿಸ್ತಾನಕ್ಕೆ ವಾಪಸ್ಸಾಗಿದ್ದಾರೆ. ಅಟ್ಟಾರಿ ಬಾರ್ಡರ್ ಮೂಲಕ ಇವರೆಲ್ಲರನ್ನೂ ಕೂಡ ಕಳಿಸಿಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ ಮಾಡಿದ್ದಂತಹ ಟ್ವೀಟ್ ಅನ್ನ ಡಿಲೀಟ್ ಮಾಡಲಾಗಿದೆ. ಮೋದಿಯನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿತ್ತು. ಕಾಂಗ್ರೆಸ್ಗೆ ಇದು ವಿರೋಧವಾಗಿತ್ತು, ಜೊತೆಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇತ್ತು. ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಈ ರೀತಿಯ ಟ್ವೀಟ್ಗೆ, ಅದು ಇಂಥ ಪರಿಸ್ಥಿತಿಯಲ್ಲಿ, ಇಂಥ ಸಂದರ್ಭದಲ್ಲಿ ಈ ರೀತಿಯ ಟ್ವೀಟ್ ಮಾಡಿದ್ದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದ್ದಂತೆ ಆ ಪೋಸ್ಟರ್ ಅನ್ನೇ ಡಿಲೀಟ್ ಮಾಡಿದೆ ಕಾಂಗ್ರೆಸ್. ಪ್ರಧಾನಿ ಗಾಯಬ್ ಅಂತ ಹೇಳಿ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಅಲ್ಲಿ ನೀವು ಗಮನಿಸ್ತಾ ಇರಬಹುದು, ಆ ಟ್ವೀಟ್ ಅಲ್ಲಿ ಪ್ರಧಾನಿಯವರ ಮುಖಚರ್ಯೆ ಇಲ್ಲ, ಒಂದು ಪೋಷಾಕ್ ಇದೆ, ಗಾಯಬ್ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಪೋಸ್ಟ್ ಮಾಡಿದ್ರು. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, ಸಂದಿಗ್ಧ ಪರಿಸ್ಥಿತಿ ಇದೆ. ಎಲ್ಲರೂ ಒಟ್ಟಿಗೆ ಶತ್ರು ರಾಷ್ಟ್ರವನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ಇದೆ. ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ರಾಜಕೀಯ ಮಾಡುವಂಥದ್ದು, ಯುದ್ಧದ ಸಂದರ್ಭ ಇದ್ದಾಗಲೂ ಕೂಡ ರಾಜಕಾರಣ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಒಟ್ಟಿಗೆ ಇದ್ದೀವಿ ಅನ್ನುವಂತಹ ಸಂದೇಶ ರವಾನೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಪ್ರಧಾನಿ ಮೋದಿಯವರ ಬಗ್ಗೆ ನಮ್ಮ ದೇಶದಲ್ಲಿಯೇ ವಿರೋಧ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದು ಶತ್ರು ರಾಷ್ಟ್ರಗಳಿಗೆ ಆಹಾರ ಆಗಬಾರದು. ಆ ರೀತಿಯ ಕೆಲಸವನ್ನ ಕಾಂಗ್ರೆಸ್ ಮಾಡಿತ್ತು. ಇದು ಇಡೀ ಭಾರತೀಯರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಅದನ್ನ ಕಾಂಗ್ರೆಸ್ ಡಿಲೀಟ್ ಮಾಡಿದ್ದಾರೆ. ಇನ್ನ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅಂತ ಪ್ರಧಾನಿ ಮೋದಿಯವರು ಪಣ ತೊಟ್ಟಂತೆ ಕಾಣ್ತಾ ಇದೆ. ಇವತ್ತು ಪ್ರಧಾನಿ ಮೋದಿ ಮತ್ತೊಂದು ಮಹತ್ವದ ಸಭೆಯನ್ನು ನಡೆಸಿದರು.